ಪತಿಯೇ ಪತ್ನಿಯನ್ನು ಹತ್ಯೆಗೈದಿರುವ ಘಟನೆ ಸರ್ಜಾಪುರ ಸಮೀಪದ ತಿಗಳಚೌಡನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. 40 ವರ್ಷದ ಮಂಜುಳಾ ಕೊಲೆಯಾದ ಮಹಿಳೆಯಾಗಿದ್ದು 45 ವರ್ಷದ ಮಂಜುನಾಥ್ ಹತ್ಯೆಗೈದ ಆರೋಪಿಯಾಗಿದ್ದಾನೆ. ಮಂಜುಳಾ ಮಾನಸಿಕ ಅಸ್ತವ್ಯಸ್ತೆಯಾಗಿದ್ದು ಪತಿ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು. ಕ್ಷುಲ್ಲಕ ಕಾರಣಕ್ಕೆ ಪತಿ ಪತ್ನಿಯ ನಡುವೆ ಜಗಳ ನಡೆಯುತ್ತಿದ್ದು ಕೊಲೆ ಮಾಡಲಾಗಿದೆ ಎಂದು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ. ಪತಿಯೇ ಪತ್ನಿಯನ್ನು ಹತ್ಯೆಗೈದಿರುವ ಘಟನೆ ಸರ್ಜಾಪುರ ಸಮೀಪದ ತಿಗಳಚೌಡನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. 40 ವರ್ಷದ ಮಂಜುಳಾ ಕೊಲೆಯಾದ ಮಹಿಳೆಯಾಗಿದ್ದು 45 ವರ್ಷದ ಮಂಜುನಾಥ್ ಹತ್ಯೆಗೈದ ಆರೋಪಿಯಾಗಿದ್ದಾನೆ. ಮಂಜುಳಾ ಮಾನಸಿಕವಾಗಿ ಅಸ್ತವ್ಯಸ್ತೆಯಾಗಿದ್ದು ಪತಿ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು. ಕ್ಷುಲ್ಲಕ ಕಾರಣಕ್ಕೆ ಪತಿ ಪತ್ನಿಯ ನಡುವೆ ಜಗಳ ನಡೆದಿದ್ದು ಕೊಲೆಯಾಗಿದೆ. ಪತಿ ತನ್ನ ಹೆಂಡತಿಯನ್ನು ಭುಜದ ಮೇಲೆ ಹೊತ್ತೊಯ್ದು ನಿರ್ಮಾಣ ಹಂತದ ಕಟ್ಟಡದಿಂದ ತಳ್ಳಿ ಹತ್ಯೆಗೈದಿದ್ದಾನೆ ಎಂದು ತಿಳಿದು ಬಂದಿದೆ. ಗಂಭೀರವಾಗಿ ಗಾಯಗೊಂಡಿದ್ದ ಮಹಿಳೆಯನ್ನು ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯೆಯೇ ಕೊನೆ ಉಸಿರೆಳೆದಿದ್ದಾರೆ. ಸ್ಥಳಕ್ಕೆ ಇನ್ಸ್ಪೆಕ್ಟರ್ ಪಿಜಿ ನವೀನ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ನಂತರ ಆರೋಪಿ ಮಂಜುನಾಥ್ನನ್ನು ಬಂಧಿಸಿದ್ದಾರೆ. ಬೇರೆ ಗಾಡಿ ಬಂದು ಕೇಸಿಂಗ್ ಪತಿಯೇ ಪತ್ನಿಯನ್ನು ಕೊಲೆ ಮಾಡಿರುವ ಘಟನೆ ಸರ್ಜಾಪುರ ಸಮೀಪದ ತಿಗಳಚೌಡನದೇವನಹಳ್ಳಿ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ಮುನಿಯಪ್ಪ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ.
ಎಸ್ ಮುನಿಯಪ್ಪ, ಈಗ ನೋಡ್ತಾ ಇದೀವಿ ಪತಿಯೇ ಪತ್ನಿಯನ್ನು ಕೊಲೆ ಮಾಡಿರುವ ಘಟನೆ ಆನೆಕಲ್ಲಿನಲ್ಲಿ ನಡೆದಿದೆ. ಯಾವ ಕಾರಣಕ್ಕೆ ಈ ರೀತಿ ಘಟನೆ ನಡೀತು, ಏನಾಯ್ತು ಅಲ್ಲಿ? ಸುಷ್ಮಿತಾ, ಇದೇನಾಗಿದೆ ಅಂದ್ರೆ ಆಕೆ ಇತ್ತೀಚಿನ ದಿನಗಳಂದ್ರೆ ಒಂದು 16 ವರ್ಷದಿಂದ ಮಾನಸಿಕ ಅಸ್ವಸ್ಥವಾಗಿ ಸಂಪೂರ್ಣವಾಗಿ ನಮ್ಮ ಮನುಷ್ಯರ ಜ್ಞಾನೋದಯನೇ ಇಲ್ದಿರ ಅಂತ ನಡ್ಕೊಂಡು ಬೀದಿನಲ್ಲಿ ಇರುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಗಂಡ ಆತ್ನೇ ಅಡಿಗೆ ಮಾಡಿ ಆಕೆಗೆ ಬಡಿಸಿ ಮಕ್ಕಳು, ಇಬ್ರು ಗಂಡು ಮಕ್ಕಳು, ಒಳ್ಳೆ ಅಂದ್ರೆ ಒಬ್ಬ ಸೆಕೆಂಡ್ ಪಿ ಯು ಓದ್ತಾ ಇದ್ದಾನೆ, ಇನ್ನೊಬ್ಬ ಹುಡುಗ ಗ್ಯಾರೇಜ್ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಗಂಡು ಮಕ್ಳು ಇಬ್ರಿಗೂನು ಅಡಿಗೆ ಮಾಡಿ ಸ್ನಾನ ಮಾಡಿಸಿ ಎಲ್ಲಾ ಮನೆಯಲ್ಲಿ ಎಲ್ಲಾ ಕಾರ್ಯಗಳನ್ನು ನಿತ್ಯ ಕರ್ಮಗಳು ಆತ್ನೇ ನೋಡ್ಕೋಬೇಕಾಗಿತ್ತು. ಈಗ ಸಂಪೂರ್ಣವಾಗಿ ಮಾನಸಿಕ ಅಸ್ವಸ್ಥವಾಗಿ ಪರಿವರ್ತನೆ ಆಗೋಗ್ಬಿಟ್ಟಿದ್ಲು. ರೋಷವಾಗಿ ಇತ್ನು ಏನಾಗಿದ್ದಾನೆ, ಅವತ್ತು ಏನ್ ಕಾರಣದಿಂದ ಬಂದಿದ್ನೋ ಗೊತ್ತಿಲ್ಲ. ಅಲ್ಲಿ ಮನೆಗ್ ಬಂದಿದ್ದಾನೆ, ಬೀದಿನಲ್ಲಿ ಮನೇಲಿ ನೋಡಿದ್ದಾನೆ, ಇರ್ಲಿಲ್ಲ. ಇಲ್ದಿರೋ ಸಂದರ್ಭದಲ್ಲಿ ಬೀದಿಗೆ ಬಂದಿದ್ದಾನೆ, ಬೀದಿನಲ್ಲಿ ಕಾಣಿಸ್ಕೊಂಡವ್ರೆ. ಕಾಣಿಸ್ಕೊಂಡ ತಕ್ಷಣ ಆಯ್ಕೆ ಒಂದು ಅಪಾರ್ಟ್ಮೆಂಟ್ ಅಂದ್ರೆ ಮನೆ ಕಟ್ತಾ ಇದ್ರೆ, ಮನೆ ಕಟ್ಟೋ ಜಾಗದಲ್ಲಿ ಈತನೇ ಖುದ್ದಾಗಿ ಕರ್ಕೊಂಡು ಬಂದಿರ್ತಾನೆ. CC ಫುಟೇಜ್ ಅಲ್ಲಿ ಗೊತ್ತಾಗ್ತಾ ಇದೆ. ಆಕೆ ಬರಲ್ಲಂತ ನಿರಾಕರಿಸಿದಾಗ ಏನ್ ಮಾಡಿದಾನಂದ್ರೆ ಭುಜದ ಮೇಲೆ ಹಾಕೊಂಡು ಒಂದು ಅಪಾರ್ಟ್ಮೆಂಟ್ ಅಂದ್ರೆ ಮನೆ ಕಟ್ತಾ ಇರೋ ನಿರ್ಮಾಣ ಹಂತದಲ್ಲಿ ಇರುವಂತ ಮನೆ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಮೇಲ್ಗಡೆಯಿಂದ ಕೆಳಗಡೆ ದಬ್ಬಿದ್ದಾನೆ. ಅದು ಏನ್ ಸಾಯಂಕಾಲ ಜನ ಓಡಾಡಂತ ಸಂದರ್ಭದಲ್ಲಿ ರಾತ್ರಿ 7:30 8 ಗಂಟೆ ಅಂತ ಸಂದರ್ಭದಲ್ಲಿ ಕೆಳಗಡೆ ದಬ್ಬಿದ್ದಾನೆ. CC ಕ್ಯಾಮ್ರಲ್ಲಿ ಬಿದ್ದಿರೋದೆಲ್ಲ ಕಾಣಿಸ್ತಾ ಇದೆ. ಊರಿನಲ್ಲಿ ವಿಚಾರಿಸಿದಾಗ ಇದು ಆತನ ತುಂಬಾ ಒಳ್ಳೆಯವನು, ಈ ತರ ಮಾಡೋ ಚಾನ್ಸ್ ಇಲ್ಲ, ಯಾರ ಹತ್ರನು ಮಾತಾಡ್ತಾ ಇಲ್ಲ, ಯಾರ ಹತ್ರನು ಈ ತರ ಜಗಳ ಗಂಟನು ಅಲ್ಲ, ಏನು ಅಂತ ಕೆಟ್ಟ ವ್ಯಕ್ತಿ ಅಲ್ಲ ಅಂತ ನಮ್ಗೆ ಗೊತ್ತಾಗಿದೆ. ಯಾಕೆ ಮಾನಸಿಕ ಅಸ್ವಸ್ಥ ಆಗಿರೋ ಒಂದೇ ಉದಾಹರಣೆಗೋಸ್ಕರ ಈ ತರ ಮಾಡಿದ ಅಂದ್ಮೇಲೆ ಇದನ್ನ ಕಾನೂನು ಕೈಗೆ ತಗೊಂಡಿರೋದು ತುಂಬಾ ಅದು ತಪ್ಪೇ ಅನ್ಸ ಎಲ್ಲಾರ್ಗು ಗ್ರಾಮಸ್ಥರು ಹೇಳ್ತಾ ಇದಾರೆ. ಸುಷ್ಮಿತಾ, ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ ಸರ್. ಎಸ್, ನೋಡ್ತಾ ಇದೀವಿ ಪತಿಯೇ ಪತ್ನಿಯನ್ನು ಕೊಲೆ ಮಾಡಿರುವ ಘಟನೆ ಸರ್ಜಾಪುರ ಸಮೀಪದ ತಿಗಳಚೌಡನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಎಸ್, ಪತಿಯೇ ಪತ್ನಿಯನ್ನು ಹತ್ಯೆಗೈದಿರುವ ಘಟನೆ ಸರ್ಜಾಪುರ ಸಮೀಪದ ತಿಗಳಚೌಡದೇವನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. 40 ವರ್ಷದ ಮಂಜುಳಾ ಕೊಲೆಯಾದ ಮಹಿಳೆಯಾಗಿದ್ದು 45 ವರ್ಷದ ಮಂಜುನಾಥ್ ಹತ್ಯೆಗೈದ ಆರೋಪಿಯಾಗಿದ್ದಾನೆ. ಮಂಜುಳಾ ಮಾನಸಿಕವಾಗಿ ಅಸ್ತವ್ಯಸ್ತವಾಗಿದ್ದು ಪತಿ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು. ಕ್ಷುಲ್ಲಕ ಕಾರಣಕ್ಕೆ ಪತಿಯೇ ಪತ್ನಿಯನ್ನು ನಡುವೆ ಜಗಳ ನಡೆದು ಕೊಲೆಯಾಗಿದ್ದು, ಪತಿ ತನ್ನ ಹೆಂಡತಿಯನ್ನು ಭುಜದ ಮೇಲೆ ಎಳೆದೊಯ್ದು ನಿರ್ಮಾಣ ಹಂತದ ಕಟ್ಟಡದಿಂದ ತಳ್ಳಿ ಹತ್ಯೆಗೈದಿದ್ದಾನೆ ಎಂದು ತಿಳಿದು ಬಂದಿದೆ. ಗಂಭೀರವಾಗಿ ಗಾಯಗೊಂಡಿದ್ದ ಮಹಿಳೆಯನ್ನು ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯೆ ಕೊನೆಯುಸಿರು ಎಳೆದಿದೆ. ಸ್ಥಳಕ್ಕೆ ಇನ್ಸ್ಪೆಕ್ಟರ್ PG ನವೀನ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ನಂತರ ಆರೋಪಿ ಮಂಜುನಾಥ್ನನ್ನು ಬಂಧಿಸಿದ್ದಾರೆ. ಬೇರೆ ಗಾಡಿ ಬಂದು ಮಾಡ್ಕೊಂಡು ಕೇಸಿಂಗ್
ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನ ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್. ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತೆ CET JEE ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ. ನಂಬರ್ 1 ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ. ಅಂದ್ರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಮತ್ತೆ CET ಕ್ರಾಶ್ ಕೋರ್ಸ್ನ ಕೊಡ್ತೀವಿ. ಕ್ರಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂತ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದ್ರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗ್ಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.